ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ದ್ವಂದ್ವ ಯುದ್ಧವು ಎಂಬ 79ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಧೃತರಾಷ್ಟ್ರನು ಸಂಜಯ, ಧನಂಜಯನು ಕರ್ಣನು ಯುದ್ಧಕ್ಕಾಗಿ ಹೊರಟ ಮೇಲೆ ಆ ಯುದ್ಧವು ಹೇಗೆ ನಡೆಯಿತು ಎಂದು ಕೇಳಲು ಸಂಜಯನು ಹೇಳುತ್ತಾನೆ, ರಾಜೇಂದ್ರ, ಉಭಯ ಸೈನ್ಯಗಳು ರಣಭೇರಿಗಳನ್ನು ಮೊಳಗಿಸಿ ಮಳೆಗಾಲದಲ್ಲಿ ಗುಡುಗುವ ಮೇಘಗಳಂತೆ ಗರ್ಜಿಸಿದವು. ಆ ಯುದ್ಧದಲ್ಲಿ ಮಹಾ ಗಜಗಳೇ ಮೇಘಗಳು, ಅಸ್ತ್ರ ವರ್ಷಗಳೇ ಮೇಘದಿಂದ ಬೀಳುವ ಮಳೆ, ಸ್ವರ್ಣ ಚಿತ್ರಿತವಾದ ಆಯುಧಗಳೇ ಮಿಂಚುಗಳು, ಖಡ್ಗ, ಬಾಣ, ನಾರಾಚ ಮೊದಲಾದ ಆಯುಧಗಳಿಂದಲೂ ಮಹಾಸ್ತ್ರಗಳಿಂದಲೂ ತುಂಬಿದ ಆ ಯುದ್ಧವು ಒಂದು ದೊಡ್ಡ ಅಕಾಲ ವೃಷ್ಟಿಯಂತೆ ಜನರಿಗೆ ಭಯವನ್ನುಂಟು ಮಾಡಿತು. ಒಂದು ಕಡೆ ಕೆಲವು ರಥಿಕರು ಒಂದಾಗಿ ಸೇರಿ ಏಕಾಕಿಯಾಗಿ ಬಂದ ರಥಿಕರನ್ನು ಕೊಂದರು. ಮತ್ತೊಂದು ಕಡೆ ಒಬ್ಬನೇ ರಥಿಕನು ಹಲವು ಮಂದಿ ರಥಿಕರನ್ನು ಕೊಂದನು. ಇನ್ನೊಂದು ಕಡೆ ಒಬ್ಬ ರಥಿಕನನ್ನು, ಬೇರೊಂದು ಕಡೆ ರಥಿಕರನೇಕರು ಅನೇಕ ರಥಿಕರನ್ನು ಕೊಂದನು. ಒಬ್ಬ ರಥಿಕನು ಮತ್ತೊಬ್ಬ ರಥಿಕನನ್ನು ರಥಾಶ್ವ ಸಾರಥಿಗಳೊಡನೆ ಯಮಪಟ್ಟಣಕ್ಕೆ ಕಳುಹಿಸಿದನು. ಅರ್ಜುನನು ತನ್ನ ಬಾಣ ಸಮೂಹಗಳಿಂದ ಅನೇಕ ರಥಗಳನ್ನು, ರಥಿಕರನ್ನು, ಕುದುರೆಗಳನ್ನು, ಕಾಲಾಳುಗಳನ್ನು ನಾಶ ಮಾಡಿದನು. ಕೃಪನು, ಶಿಖಂಡಿಯು ಯುದ್ಧ ಸನ್ನದ್ಧರಾದರು. ಸಾತ್ವಿಕೆಯು ದುರ್ಯೋಧನನನ್ನು, ಶ್ರುತಶ್ರವಸ್ಸು ದ್ರೋಣನನ್ನು, ಯುಧಾಮನ್ಯುವು ಚಿತ್ರಸೇನನನ್ನು, ಉತ್ತಮೋಜಸ್ಸು ಕರ್ಣಪುತ್ರನಾದ ಸುಷೇಣನನ್ನು, ಸಹದೇವನು ಜೂಜಾಳಿಯಾದ ಶಕುನಿಯನ್ನು, ನಕುಲ ಪುತ್ರನಾದ ಶತಾನೀಕನು ಕರ್ಣಪುತ್ರನಾದ ವೃಷಸೇನನನ್ನು, ಮಾದ್ರಿ ಪುತ್ರನಾದ ನಕುಲನು ಕೃತವರ್ಮನನ್ನು, ಪಾಂಚಾಲ ದೇಶದ ಸೇನಾಪತಿಯಾದ ದೃಷ್ಟದ್ಯುಮ್ನನು ಕರ್ಣನನ್ನು ಎದುರಿಸಿದರು. ದುಶ್ಯಾಸನನು ಬಾಯನ್ನು ತೆರೆದಿರುವ ಯಮನಂತೆ ಭಯಂಕರನಾದ ಮತ್ತು ಮಹಾಪರಾಕ್ರಮಿಯಾದ ಭೀಮನನ್ನು ಎದುರಿಸಿದನು. ಆ ಯುದ್ಧದಲ್ಲಿ ಉತ್ತಮೋಜಸ್ಸು ಕರ್ಣಪುತ್ರನ ತಲೆಯನ್ನು ಕತ್ತರಿಸಿ ಬಿಟ್ಟನು. ಅವನ ಕಿರೀಟವು ಪ್ರಬಲ ಶಬ್ದದಿಂದ ಕೆಳಗೆ ಬಿದ್ದಿತು. ಹಾಗೆ ಕೆಳಕ್ಕೆ ಬಿದ್ದ ಸುಷೇಣನ ತಲೆಯನ್ನು ನೋಡಿ ತಂದೆಯಾದ ಕರ್ಣನು ಮಹಾಕೋಪದಿಂದ ತನ್ನ ಬಾಣಗಳನ್ನು ಪ್ರಯೋಗಿಸಿ ಉತ್ತಮೋಜಸ್ಸಿನ ಕುದುರೆಗಳನ್ನು, ರಥವನ್ನು ಕೆಡಗಿದನು. ಆಗ ಉತ್ತಮೋಜಸ್ಸು ಕೃಪನನ್ನು ಹೊಡೆದು ಅವನಿಗೆ ಸೇರಿದವರನ್ನೆಲ್ಲ ಕೊಂದು ಆಮೇಲೆ ಶಿಖಂಡಿಯ ರಥವನ್ನೇರಿದನು. ವಿರಥನಾಗಿದ್ದ ಕೃಪನನ್ನು ಹೊಡೆಯಲು ಶಿಖಂಡಿಗೆ ಮನಸ್ಸು ಬರಲಿಲ್ಲ. ಆಗ ದ್ರೋಣಪುತ್ರನು ಕೃಪನ ಸಮೀಪಕ್ಕೆ ಬಂದು ಕೆಸರಿನಲ್ಲಿ ಸಿಕ್ಕಿಬಿದ್ದ ಹಸುವನ್ನು ಕರೆಯೇರಿಸುವಂತೆ ಅವನನ್ನು ಶತ್ರುಗಳಿಂದ ತಪ್ಪಿಸಿದನು. ರಾಜ, ಸ್ವರ್ಣ ಕವಚವನ್ನು ಧರಿಸಿದ್ದ ವಾಯುಪುತ್ರನಾದ ಭೀಮನು ಬೇಸಿಗೆಯ ಕಾಲದ ಸೂರ್ಯನಂತೆ ಜ್ವಲಿಸುತ್ತಾ ತನ್ನ ಬಾಣಗಳಿಂದ ನಿನ್ನ ಕುಮಾರರ ಸೈನ್ಯವನ್ನು ಬಹಳವಾಗಿ ಪೀಡಿಸಿದನು. ಇದು 79ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.